ಇದೇನ್ ಕುಂಡಣ್ಣ ಇಷ್ಟೊತ್ತಾದ್ರು ಆ ಕೆಂಪ ಬರ್ಲೇ ಇಲ್ಲ. ಬತ್ತಾನ ಹೆಂಗೋ ನಾವು ಶುರು ಹಚ್ಕೊಳ್ಳೋಣ. ಬೇಡ ಇರು ಕುಮಾರ, ಬುತ್ತೀನಿ ಅಂತ ಹೇಳೋನೆ ಬಂದೇ ಬತ್ತಾನೆ. ಅವ್ನ್ ಬರಕ್ಕೂ ಮುಂಚೆ ಶುರು ಹಚ್ಕೊಂಡ್ರೆ ಗೊತ್ತಲ್ಲ ನಿನ್ನೆ ರಾಮಾಯಣ ಒಂದು ಚೆನ್ನಾಗಿ ಕುಡಿದ್ಬಿಟ್ಟು ಬಾಯಿಗೆ ಬಂದಂಗ್ ಬೈತಾನ ನಮ್ನ. ನಾನು ಇದೇನೋ ಅನ್ಕೊಂಡಿದ್ದೆ ಅವನ್ನ ಕುಡ್ದಾಗ ಅವನಾಗಿರಲ್ಲ ನೋಡು. ಅದಕ್ಕೆ ಮತ್ತೀಗ ಆಗ ಬಂದ ನೋಡು. ಯಾಕಲ್ಲ ಕೆಂಪ ಇಷ್ಟೊತ್ತು ಬೇಗ ಬೀರ್ನ ಬರ್ಬೇಕು ತಾನೆ. ನಿಂಗೋಸ್ಕರ ಏಸು ಕಾಯ ನಾವು. ಗುಂಡಣ್ಣ ನಿಂಗೆ ಗೊತ್ತಲ್ಲ ಮನೆ ತಾವ್ ಎಷ್ಟೊಂದು ಕೆಲಸ ಇರ್ತದೆ. ಕೆಲಸ ಎಲ್ಲ ಮುಗಿಸ್ ಬರ್ಲಿಲ್ಲ ಅಂದ್ರೆ ನಮ್ಮ ಅವ್ವ ಬಿಟ್ಟಾಳ ಹೊಟ್ಟೆ ಅಷ್ಟು ನೋಡಿತಾಳ ಅಷ್ಟೇ. ಏನ ನಿಂದು ಮದ್ವೆ ಆದ್ರೂ ಹಂಗೆ ಎದ್ರಕೊಂಡು ಅಲ್ಲ ಯಾವಾಗ ನಿಂಗೆ ಎದ್ರಕೊಂಡಿದ್ರೆ ನೀನ್ ಹೆಂಡತಿ ಮುಂದೆ ಮರ್ಯಾದೆ ಹೋಗಲ್ವಾ ನಿಂದು. ಹೇಳ್ಗುಂಡಣ್ಣ ಅವಳು ಎಸಳ ಇದ್ದಂಗೆ ಏನು ಗೊತ್ತಾಗಲ್ಲ ಮುಂದಕ್ಕೆ. ಯಾಕಲ್ಲ ಹಿಂಗಂತ್ಯ ಪಾಪ ಕೆಂಪವ್ವ ಒಳ್ಳೆ ಹುಡುಗಿ. ಅಯ್ಯೋ ಒಳ್ಳೆ ಹುಡುಗಿನೇ ಆದ್ರೆ ಚುಟ್ಕಿಲ್ಲ ನೋಡು. ಬಿರ್ಬಿರ್ನೆ ಕೆಲಸ ಮುಗ್ಸನ ಹುಡುಗಿ ಮಾಡೋಣ ಏನಿಲ್ಲ ಅವಳು ಯಾವಾಗ ನೋಡ್ರು ನಮ್ಮ ಮಗುಂತ ಬೈಸ್ಕೊತಾನೆ ಇರ್ತಾಳೆ. ಇರ್ಲಿ ಬಿಡ ಎಲ್ಲ ಹೆಣ್ಮಕ್ಳು ಒಂದ್ ತರ ಇರ್ತಾರ. ಅದೇನೋ ಸರಿನೇ ಗುಂಡಣ್ಣ. ಆಮೇಕಿದ್ದ ಗುಂಡಣ್ಣ ಆ ಮುಂಡಿದಕ್ಕೆ ನಿನ್ನೆ ಕುಡ್ಕೊಂಡು ಹೋಗಿದ್ ಗೊತ್ತೇ ಆಗಿಲ್ಲ. ಮನೆ ಒಳಗಡೆ ಏನೋ ವಾಸನೆ ಬರ್ತೈತೆ ಅಂತ ಎಲ್ಲರೂ ಮುಡ್ಕಾಡ್ಬಿಟ್ಲು. ಕೊನೆಗೆ ಏನೂ ಸಿಗ್ಲಿಲ್ಲ. ನಮ್ಮನೆಲ್ಲ ಬೇರೆ ಮನೆದ್ ಇರ್ಬೇಕು ಅಂತ ತೆಪ್ಪಕ್ ಬಿದ್ಕಳ್ಳು. ಸರಿ ಹೋಗಿ ಬಿಡಂಗಿದ್ರೆ ನಿಮ್ಮಪ್ಪ ಇಬ್ರು ಕಣ್ಣು ಬೀಳಿಲ್ವ ನೀನು. ಇಲ್ಲ ಗುಂಡಣ್ಣ ನಾನು ಮನೆಗೆ ಹೋಗೋಷ್ಟಲ್ಲಿ ಎಲ್ಲ ಮನೆ ಕಂಬಿಟ್ಟಿದ್ರು. ಇವ್ರೊಬ್ಳು ಎದ್ದಿದ್ಲು. ಇವಳು ನೋಡಿದ್ರೆ ಈ ಹಣೆ ಬರ. ಅವಂದೇನಾಯ್ತು ನಿಂದೇನ ಕುಮಾರ ನಿನ್ನೆಂತ ಏನು ಅನ್ಲಿಲ್ವ ನಿನ್ನೆ. ಅಯ್ಯೋ ಗುಂಡಣ್ಣ ನಾನೇನ ಮನೆಗೆ ಹೋಗ್ತಾ ಬಾಂಬೆ ಬರ್ತದಲ್ಲ 5 ರೂಪಾಯಿ ಪ್ಯಾಕೆಟು ಅದನ್ನ ಹಾಕೊಂಡು ಹೋದೆ ಬಾಯಿಗೆ. ನನ್ನ ಹೆಂಡ್ತಿನೋ ಕಂಡಿಡ್ದೆ ಬಿಡ್ತಾಳ. ಮಾತಿನ ಮುಂಚೆ ತೋರ್ ಮನೆಗೆ ಹೋಗ್ತೀನಿ ಅಂತಿರ್ತಾಳೆ. ಇನ್ನ ನಾನ್ ಕುಡಿಯ ಶುರು ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾದ್ರೆ ಒಳ್ಳೆ ಹೋಗ್ತಾಳ ಅಷ್ಟೇ. ಓದ್ತಾಳ ಬಿಡ. ಇನ್ನೊಂದು ಮದ್ವೆ ಆದ್ರೆ ಆಯ್ತು ನೀಗೇನು ವಯಸ್ಸಾಗೈತಾ. ಇರೋ ಒಬ್ಬೆಂಟಿ ಕಾಟನೇ ತಡ್ಕೊಳಕ್ ಆಗ್ತಿಲ್ಲ ನಂಗೆ. ಇನ್ನ ಇವಳನ್ ಬಿಟ್ಟು ಇನ್ನೊಬ್ಳನ್ ಕಟ್ಕೊಂಡು ಎಲ್ಲಿಗೋಗ್ಲಿ ನಾನು. ಬಿಡ ನಮ್ಮ ಹಳ್ಳಿಲಿ ಹುಡುಗಿರ್ಗೇನು ಬರಾನ. ಇಲ್ಲ ಹೇಳೋಣ ನಾನು ಇನ್ನೊಂದು ಮದ್ವೆಗೆ ಜಾಗಕ್ಕಿಲ್ಲಪ್ಪ. ಗುಂಡಣ್ಣ ಯಾವ್ದಾನ ಹುಡುಗಿದ್ರೆ ಹೇಳು ನಾನ್ ಬೇಕಾದ್ರೆ ಇನ್ನೊಂದು ಮದ್ವೆ ಆಗ್ತೀನಿ. ನಮ್ಮ ಅವ್ವ ಬೇರೆ ನನ್ನ ಇಂಟಿಗೆ ಏನು ಕೆಲಸ ಬರಲ್ಲ ಏನು ಮಾಡಲ್ಲ ಅಂತ ಅಂತಾನೆ ಇರ್ತಾಳೆ. ಇನ್ನೊಂದು ಯಾವ್ದಾನ ಮದ್ವೆ ಆದ್ರೆ ಅವಾಗನ 2ನೇ 8 ಅಚ್ಚಗಡೆ ಕೆಲಸ ಮಾಡ್ಕೊಂಡು ಹೋಗ್ತಾಳೆ. ನೋಡೋಣ ಆಗಳೆ ಕಳ್ಳನ್ ಮಗನೆ ಮನ್ಸಾಗ ಆಸೆ ಐತೆ. ಆಸೆ ಏನ್ ಐತಣ್ಣ. ಇನ್ನೇನ್ ಮಾಡ್ದಣ್ಣ ಆ ನಿನ್ನ ಹೆಂಡತಿ ಕ್ಯಾಂಪಿ ಮುಖ ನೋಡ್ ಬೇಜಾರಾಗೋಗೈತೆ. ಒಂದ್ ಪ್ರೀತಿಯಿಂದ ಮಾತಾಡಲ್ಲ, ಒಂದ್ ನಯ ಇಲ್ಲ, ಒಂದ್ ನಾಜುಕಿಲ್ಲ. ಒಳ್ಳೆ ಹಳೆ ಕಾಲದ ತಪ್ಪಲೆ ಇರ್ತದಲ್ಲ ಹಂಗಿರ್ತಾಳೆ. ನನ್ಗೂ ಅರ್ಥ ಆಗ್ತದೆ ನಿನ್ ಕಷ್ಟ. ಹೇಳೋಣ ಯಾವ್ದಾನ ಇದ್ರೆ ಹೇಳು. ಹೇಳಪ್ಪ ಆಯ್ತು ಹೇಳ್ತೀನಿ. ಗುಂಡಣ್ಣ ಬೇಗ ಶುರು ಹಚ್ಕೊಳ್ಳೋಣ. ನಾನ್ ಬೇರೆ ನನ್ನ ಹೆಂಡತಿ ತಗೋ ಸುಳ್ಳು ಹೇಳ್ಬಿಟ್ಟಿದ್ದೀನಿ. ಹಿಂಗೆ ಎಲ್ಲ ತಿರುಗಾಡ್ಕೊಂಡ್ಬಿಡ್ತೀನಿ ಯಾಕೋ ಬೇಜಾರು ಅಂತ. ಹಿಂಗ್ ಕುಡಿಯಕ್ ಕೂತ್ಕೊಂಡಿದ್ದೀನಿ ಅಂತ ಗೊತ್ತಾದ್ರೊಳಗೆ ಅಷ್ಟೇ ನನ್ ಕತೆ. ಅದು ಬಿಡಿ ನಮ್ಮ ಅವ್ವಂಗೆ ಏನಾದ್ರು ಗೊತ್ತಾಯ್ತಂದ್ರೆ ಪರಕೆ ಕಿತ್ತೇ ಹೋಗ್ತವೇನೋ. ಹೇಳಪ್ಪ ನಿಮ್ಮ ಅವ್ವಂಗೆ ಸಿಗಾಕೊಂಡ್ರೆ ಅಷ್ಟೇ. ಯಪ್ಪ ಅದೇನ್ ಮಾತಾಡ್ತದೆ ನಿಮ್ಮವ್ವ ಮೊದ್ಲೇ ಕಿವಿ ಕೇಳಿಸಲ್ಲ. ನಾನೊಂದ್ ಹೇಳಿದ್ರೆ ನಿಮ್ಮ ಅವ್ವ ಒಂದ್ ಹೇಳ್ತಾರೆ. ನಾನು ಅದು ಅಲ್ಲದೆ ನನ್ನ ಹೆಂಡತಿ ಬೈತಾ ಇದ್ಲು ಬೆಳಿಗ್ಗೆ ಸರಿಯಾಗಿ ನೀನು ಇದ್ದಿದ್ದಕ್ಕೆ ಫ್ಯಾಕ್ಟ್ರಿಗೆ ಗೊತ್ತಿಲ್ಲ ಅಂತ. ಏನ್ ಮಾಡೋಣ ಈ ಕುಡಿಯೋದ್ ಕಲ್ತಾಗ್ಲಿಂದ ಯಾಕೋ ಫ್ಯಾಕ್ಟ್ರಿ ತಕ್ಕ ಹೋಗಕ್ಕೆ ಮನ್ಸ್ಕೊತಾ ಇಲ್ಲ. ದುಡ್ಡು ಖಾಲಿ ಆದಾಗ ಹೋಗ್ಬೇಕು ಅನ್ಸ್ತದೆ. ದುಡ್ಡಿದ್ದಾಗ ಕೈಯಾಗೆ ಅಯ್ಯೋ ನಾಳೆ ಹೋದ್ರಾಯ್ತು ಹೋಗ್ ಕುಡಿಯೋಣ ಅಂತ ಅನಿಸ್ತದೆ. ಏನ್ ಮಾಡೋಣ. ಅವಳಂತೂ ನನ್ನ ಹೆಂಡತಿ ದುಡ್ಡು ಏನ್ ಮಾಡಿದೆ ಅಂತ ತಲೆ ತಿಂತಿರ್ತಾಳೆ. ನಾನು ಹಂಗೂ ಹಿಂಗೂ ಅಲ್ಲಿ ಚೀಟಿ ಹಾಕಿದ್ದೀನಿ, ಇಲ್ಲಿ ಕುಡಿತಿದ್ದೀನಿ, ಅಲ್ಲಿ ಇಟ್ಟಿದ್ದೀನಿ ಅಂತ ಏನೇನೋ ಸುಳ್ಳು ಹೇಳ್ತಾ ಇದೀನಿ. ಅಯ್ಯ ಏನಾಗಲ್ಲ ಬಿಡ. ವಯಸ್ಸಿದ್ದ ಕುಡಿತೀರಪ್ಪ ಏನೋ ಯಾವಾಗಲೂ ಹಿಂಗಿರ್ತದೆ ಟೈಮು. ಕರೆಕ್ಟಾಗಿ ಹೇಳ್ದಣ್ಣ. ನಿಮ್ಗಿಂತ ದೊಡ್ಡವ್ ನಾನು ಹೇಳಿದ ಮಾತನ್ನ ಕೇಳ್ರಿ. ಈಗಿನ ಕಾಲದಾಗೆ ನಿಯತ್ತಾಗಿದ್ರೆ ಬೆಲೆನೇ ಇಲ್ಲ. ಅವಾಗವಾಗ ಸಣ್ಣ ಪುಟ್ಟ ಸುಳ್ಳು ಹೇಳ್ತಾ ಇರ್ಬೇಕು. ಏನ್ ತಪ್ಪು. ದೊಡ್ಡ ವ್ಯಕ್ತಿಗಳೇ ಸುಳ್ಳು ಹೇಳ್ತಾರಪ್ಪ. ಅವರೆಲ್ಲ ಸುಮ್ನೆ ಅಷ್ಟು ದೊಡ್ಡ ವ್ಯಕ್ತಿಗಳಾಗ್ಬಿಡ್ತಾರ. ಹೌದೇನಣ್ಣ. ಊನಕ್ಕಿಂತ ಈ ತರ ಸುಳ್ಳುಗಳೇನೆ ಅವರೆಲ್ಲ ದೊಡ್ಡ ವ್ಯಕ್ತಿಗಳಾಗಿರೋದು. ಊನಣ್ಣ ನೀನ್ ಹೇಳಿ ನಿಜಾನೇ. ನಾವು ದೊಡ್ಡ ವ್ಯಕ್ತಿ ಆಗ್ಬೇಕು. ಹಂಗಿದ್ರೆ ಏನ್ ಮಾಡ್ಬೇಕು ಹೇಳೋ. ಚೆನ್ನಾಗಿ ಕುಡಿಬೇಕು, ಕುಡಿಯಕ್ ತಕ್ಕಂಗೆ ಬುದ್ಧಿ ಓಡಿಸ್ಬೇಕು, ಜೊತೆಗೆ ಸುಳ್ಳು ಹೇಳೋದನ್ನ ಕಲಿಬೇಕು. ಅಜ್ಜಿ ನಿಮ್ ಕೈ ಅಡಿಗೆ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಮಾಡ್ದೆ ನಮಗೆ ಬರೋದೇ ಇಲ್ಲ ನೋಡಿ. ನಿಮ್ ತರನೇ ಮಾಡ್ತೀವಿ ಅಂದ್ರೂ ಟೇಸ್ಟ್ ಮಾತ್ರ ನಿಮ್ ತರ ಬರಲ್ಲ. ಓನವ್ವ ಅಮ್ಮ ಮಾಡೋದು ನೀನ್ ಮಾಡ್ದಂಗೆ ಇರೋದೇ ಇಲ್ಲ. ಅದೇನಿಲ್ಲ ಕಣವ, ನೀವೆಲ್ಲ ಮಿಕ್ಸಿನಾಗ ರುಬ್ಬಿಟ್ಟು ಖಾರ ಹರ್ಬಿಟ್ಟು ಮಾಡ್ತೀರಾ. ಮಸಾಲೆ ಆಗ್ಲಿ ಖಾರ ಆಗ್ಲಿ ಏನಾರ ಆಗ್ಲಿ. ಆದ್ರೆ ನಾವು ಮಿಕ್ಸಿ ರುಬ್ಬಕ್ಕಿಲ್ಲ. ಗೊತ್ತಾಗ್ವೇನವ ಲಕ್ಷ್ಮಿ ನಿಂಗೆ. ನಮ್ಮನೆಗೆ ಈ ಮಿಕ್ಸಿ ಪಕ್ಸಿ ಯಾವ್ದು ಇಲ್ಲ. ಒಳಕಲ್ಲು ರುಬ್ಬಗುಂಡು ಚೆನ್ನಾಗಿ ಅರ್ದ್ಬಿಟ್ಟು ಸಾರು ಮಾಡಿದ್ರೆ ಗಮ್ ಅಂತಿರ್ತದೆ. ಹೌದಜ್ಜಿ. ಆದ್ರೆ ಅದ್ರಲ್ಲಿ ಖಾರ ಹಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗಲ್ವಾ ಅಡುಗೆ ಮಾಡೋದು? ಲೇಟ್ ಆಗ್ತದೆ, ಏನ್ ಮಾಡೋಕ್ಕಾಗಲ್ಲ ಕಣವ. ಅಡುಗೆ ಚೆನ್ನಾಗಿರ್ಬೇಕು, ರುಚಿಯಾಗಿರ್ಬೇಕು ಅಂದ್ರೆ ಸ್ವಲ್ಪ ಸಮಯ ಕೊಡ್ಬೇಕು. ಅದಕ್ಕೂ ಬೇಗ ಕೆಲಸ ಶುರು ಮಾಡ್ಕೊಬೇಕು, ಒತ್ತಿ ಮುಂಚೆ ಹೇಳ್ಬೇಕು, ಆಮೇಲೆಲ್ಲ ಸರಿ ಹೋಗ್ತದೆ. ನಿಮ್ಗೆಲ್ಲ ಆಗಲ್ಲ ಬಿಡು. ನಿಮ್ಗಳಿಗೆ ಪಾಪ ಗಂಡಂದ್ರ ಆಫೀಸ್ಗೆ ಹೋಗ್ಬೇಕು, ಅವ್ರು ಹೋಗೋಕ್ಕಿಂತ ಮುಂಚೆಗೆ ಬಾಕ್ಸ್ ರೆಡಿ ಮಾಡಬೇಕು, ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು. ಅಯ್ಯಯ್ಯಯ್ಯ ನಮ್ಮ ಕಾಲದಲ್ಲಿ ಹಂಗಿರ್ಲಿಲ್ಲ. ತಿಂಡಿ ಗಿಂಡಿ ಏನಿರಲಿಲ್ಲ. ಒಂದೇ ಸತಿ ಅಡುಗೆ, ಅದು 10 ಗಂಟೆಗೆ. ಹ್ಞೂನಜ್ಜಿ ನಮಗೆ ಪುರ್ಸತ್ತೇ ಇಲ್ಲ. ಬೆಳಗ್ಗೆ ಬೇಗನೆ ಎದ್ದೇಳ್ತೀನಿ 4 ಗಂಟೆಗೆ. ಅಂದರೂ ಅಡುಗೆ ಮಾಡಿ, ತಿಂಡಿ ಮಾಡಿ, ಚಿನಿಮನ ಸ್ಕೂಲಿಗೆ ರೆಡಿ ಮಾಡಿ, ಸ್ನಾನ ಮಾಡಿಸಿ, ಇವ್ರಿಗೆ ಬಾಕ್ಸ್ ರೆಡಿ ಮಾಡಿ, ಇಷ್ಟಲ್ಲಿ ಸಾಕಾಗೋಗುತ್ತೆ. ಅವ್ರು ಬೇರೆ 7 ಗಂಟೆಗೆ ಹೋಗಬೇಕು. ಹಾಗಾಗಿ ಅಜ್ಜಿ ನನಗಂತೂ ಆಗೋದಿಲ್ಲಪ್ಪ. ನನಗೂ ಅಷ್ಟೇ ಅಜ್ಜಿ. ಅವ್ರು ಬೇರೆ ಕೆಲಸ 6:30ಗೆ ಮನೆ ಬಿಡ್ತಾರೆ. ನಾನು 5 ಗಂಟೆಗೆ ಇದ್ರೂ ಅಷ್ಟು ಬೇಗ ಮಾಡೋ ಅಷ್ಟೇ ತಿಂಡಿ ಅಷ್ಟೇ ಆಗಿರುತ್ತೆ. ಅಡುಗೆ ಇನ್ನೂ ಆಗೇ ಇರಲ್ಲ. ಗೊತ್ತೇಳವ, ಸಿಟಿ ಜೀವನ ನನಗೂ ಗೊತ್ತು. ಏನು ಮಾಡೋಕ್ಕಾಗ್ತದೆ, ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು. ಆದರೆ ಈ ಹಳ್ಳಿ ಜೀವನದಲ್ಲಿ ಆರೋಗ್ಯ ಚೆನ್ನಾಗಿರ್ತದೆ ಕಣವ. ಒತ್ತಿ ಮುಂಚೆ ಊಟ ಮಾಡಬೇಕು, ಒತ್ತಿ ಮುಂಚೆ ನಿದ್ದೆ ಮಾಡಬೇಕು, ಕಷ್ಟಪಟ್ಟು ಮೈ ಬಗ್ಸಿ ಕೆಲಸ ಮಾಡಬೇಕು. ನಮಗೆ ಹಿಂಗೇನಪ್ಪ, ಹಿಂಗೆ ಚಂದ ನಮಗೆ.
ಪಾಪ ನೀವು ಕೆಲಸ ಮಾಡ್ತೀರಾ ಇಲ್ಲ ಅಂತಲ್ಲ, ಸರಿಯಾಗಿ ನಿದ್ದೆ ಮಾಡಲ್ಲ, ಒತ್ತಿ ಮುಂಚೆ ಊಟ ಮಾಡಲ್ಲ, ನಿದ್ದೆಗೆ ಇಟ್ಕೊಂಡು ಆ ಮೊಬೈಲ್ ಇಟ್ಕೊಂಡು ರಾತ್ರಿ 12 ಗಂಟೆವರೆಗೂ ನೋಡ್ಕೊಂಡು ಕಣ್ಣು ಹಾಳು ಮಾಡ್ಕೊತೀರಾ. ಏನವ ಶಿಲ್ಪ ಮೊಬೈಲ್ ನೋಡಕ್ ಬಿಟ್ಟ ನೀನು? ಅಯ್ಯೋ ಅಜ್ಜಿ, ಇವಾಗ ಮೊಬೈಲ್ ನೋಡಕ್ಕೆ ಟೈಮ್ ಇದೆ ಹೇಳಿ? ಪಾಪು ಬಿಡ್ಬೇಕಲ್ಲ, ನನಗೆ ನಿದ್ದೆ ಮಾಡಕ್ ಟೈಮ್ ಕೊಟ್ಟರೆ ಸಾಕಾಗಿರುತ್ತೆ. ಅಯ್ಯಪ್ಪ, ಮುಂಚೆ ನಾನು ನೋಡ್ತಾ ಇದ್ದೆ. ಹೇಳವ, ಅವಾಗ ಬಂದಿದ್ದಲ್ಲ ನಮ್ಮೂರಿಗೆ. ಅಯ್ಯೋ ರಾತ್ರಿ 1 ಗಂಟೆ ಆದ್ರೂ ಮೊಬೈಲ್ ನೋಡ್ಕೊಂಡೆ ಪಿಟಿ 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 ಕಣ್ಣು ಮಿಡಿಸ್ತಿದ್ದಲ್ಲ. ಓ ಅತ್ತೆ ಬಂದ್ರಾ? ಹೇಗ್ ನಡೀತಾ ಇದೆ ಕೆಲಸ ಎಲ್ಲ? ಹೌದಮ್ಮ, ಹೇಗ್ ನಡೀತಾ ಇದೆ ನಮ್ಮ ಫ್ಯಾಕ್ಟ್ರಿ? ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಿದ್ರು ತಾನೆ? ಕೆಲ್ಸನ ಏನಂತ ಹೇಳಿ ನಾನು? ಯಾಕಾದ್ರೂ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಹತ್ರ ಹೋದ್ನೋ ಅಂತ ಅನಿಸ್ಬಿಟ್ಟಿದೆ ನನಗೆ. ಯಾಕತ್ತೆ, ಏನಾಯ್ತು? ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಏನಾಯ್ತು ಫ್ಯಾಕ್ಟ್ರಿನಲ್ಲಿ? ಹೋಗು ಲಕ್ಷ್ಮಿ, ಹೇಳೋದಕ್ಕೆ ಯಾಕೋ ಮನ್ಸಿಗೆ ತುಂಬಾ ನೋವಾಗ್ತಿದೆ. ಯಾಕಮ್ಮ, ಏನಾಯ್ತು ಅಂತದ್ದು? ಈಗ ಕೆಲಸ ಸರಿಯಾಗಿ ನಡೀತಾ ಇಲ್ವಾ? ಕೆಲಸ ನಡೆಯೋದಕ್ಕೆ ಕೆಲ್ಸಕ್ಕೆ ಬಂದ್ರಲ್ವಾ? ಕೆಲ್ಸಕ್ಕೆ ಬಂದ್ರಲ್ವಾ? ಅಲ್ಲ ಅತ್ತೆ, ಏನ್ ಹೇಳ್ತಿದ್ರಾ ನೀವು? ಯಾಕೆ ಯಾರು ಕೆಲ್ಸಕ್ಕೆ ಬರ್ತಾ ಇಲ್ವಾ? ಇಲ್ಲ ಲಕ್ಷ್ಮಿ, ಹೆಣ್ಮಕ್ಳು ಮಾತ್ರ ಕೆಲ್ಸಕ್ಕೆ ಬರ್ತಾ ಇದಾರೆ, ಆದ್ರೆ ಗಂಡ್ಮಕ್ಳು ಯಾರು ಕೂಡ ಕೆಲ್ಸಕ್ಕೆ ಬರ್ತಾ ಇಲ್ಲ ಸರಿಯಾಗಿ. ಮ್ಯಾನೇಜರ್ ಮಾತು ಕೇಳಿ ನನಗಂತೂ ದೊಡ್ಡ ಶಾಕೆ ಆಯ್ತು. ಅಯ್ಯೋ ದೇವ್ರೆ, ಅಲ್ಲ ಅತ್ತೆ, ಅಲ್ಲ ನೀವು ಈ ಊರಿಗೋಸ್ಕರ ಎಷ್ಟೊಂದೆಲ್ಲ ಮಾಡಿದ್ದೀರಾ, ಇವ್ರಿಗೋಸ್ಕರ ಫ್ಯಾಕ್ಟ್ರಿ ಮಾಡ್ಕೊಟ್ಟಿದ್ದೀರಾ, ಎಷ್ಟು ಖುಷಿಯಿಂದ ಬರ್ತಾ ಇದ್ರು. ಫ್ಯಾಕ್ಟ್ರಿ ಮಾಡ್ತಿದೀವಿ ಅಂತ ಗೊತ್ತಾದ ತಕ್ಷಣ ಎಲ್ಲರ ಮುಖದಲ್ಲೂ ಎಷ್ಟು ಆನಂದ ಇತ್ತು. ಮನೆ ಮಂದಿ ಎಲ್ಲ ಕೆಲ್ಸಕ್ಕೆ ಬರ್ತೀವಿ ಅಂತ ಹೊರಟಿದ್ರಲ್ಲ, ಆದ್ರೆ ಇವಾಗ ಏನಾಯ್ತು? ಅದೇ ಗೊತ್ತಿಲ್ಲ ಲಕ್ಷ್ಮಿ, ಅದನ್ನೇ ನಾವ್ ಇವಾಗ ಕಂಡುಹಿಡಿಬೇಕು. ಯಾಕೆ ಗಂಡ್ಮಕ್ಳು ಯಾರು ಬರ್ತಾ ಇಲ್ಲ? ಗಂಡ್ಮಕ್ಳು ಇಲ್ಲದೆ ಕೆಲಸ ನಡೆಯೋದಿಲ್ಲ ಅಲ್ಲಿ. ಬರೀ ಹೆಣ್ಮಕ್ಳು ಎಷ್ಟು ಅಂತ ಕೆಲಸ ಮಾಡಕ್ಕಾಗುತ್ತೆ? ಅದಕ್ಕೆ ಮ್ಯಾನೇಜರ್ ಸ್ವಲ್ಪ ಹೊರಗಡೆಯಿಂದನೂ ಜನಗಳನ್ನ ಕರ್ಕೊಂಡಿದ್ದಾರೆ. ನಮ್ ಫ್ಯಾಕ್ಟ್ರಿ ಲಾಸ್ ಅಲ್ಲಿ ನಡೀತಾ ಇದೆ. ಹೌದಾ ರೀ, ನಮ್ ಫ್ಯಾಕ್ಟ್ರಿ ಲಾಸ್ ಅಲ್ಲಿ ನಡೀತಾ ಇದೆಯಾ? ಅಲ್ಲ ಯಾಕೆ? ಅಲ್ಲ ಅವ್ರು ಯಾಕೆ ಇನ್ಫಾರ್ಮ್ ಮಾಡಿಲ್ಲ ನಮ್ಗೆ? ಆ ಮ್ಯಾನೇಜರ್ ನೀವು ಸರಿಯಾಗಿ ಕ್ಲಾಸ್ ತಗೋಬೇಕು ತಾನೇ ಅವ್ರಿಗೆ, ಹಾಗೆ ಬಂದ್ಬಿಟ್ರಾ? ಏನಮ್ಮ ಲಕ್ಷ್ಮಿ ಕ್ಲಾಸ್ ತಗೊಳ್ಳೋದವ್ರಿಗೆ? ಅವ್ರದ್ದೇನು ತಪ್ಪಿಲ್ಲ. ಅತ್ತೆಯವ್ರೆ, ನೀವ್ ಯಾಕೆ ಈ ರೀತಿ ಮಾಡಿದ್ರಿ? ಅಲ್ಲ ಮಾವ, ಪಾಪ ಅಜ್ಜಿನ ಕೇಳಿದ್ರೆ ಏನ್ ಹೇಳ್ತಾರ ಅವರು? ಪಾಪ ಅವ್ರಿಗೇನ್ ಗೊತ್ತು ಇದೆಲ್ಲ? ಇಲ್ಲಮ್ಮ ಲಕ್ಷ್ಮಿ, ಗಂಡಸ್ರು ಯಾರು ಕೆಲ್ಸಕ್ಕೆ ಬರ್ತಿಲ್ಲ ಅನ್ನೋದು ಇವ್ರಿಗೆ ಗೊತ್ತಿದೆ. ಮ್ಯಾನೇಜರ್ ಹತ್ರ ನಮ್ಗೆ ಯಾರಿಗೂ ತಿಳಿಸ್ಬೇಡಿ ಅಂತ ಹೇಳಿದ್ದಾರೆ. ಅತ್ತೆಯವ್ರು ಏನಕ್ಕೆ ಈ ರೀತಿ ಮಾಡಿದ್ರಿ? ಇದರಿಂದ ಎಷ್ಟೊಂದು ತೊಂದರೆ ಆಗಿದೆ ಗೊತ್ತಾ? ಅವ್ರು ಕೆಲ್ಸಕ್ಕೆ ಬರ್ತಿಲ್ಲ ಅಂತ ಬೇಜಾರಿಲ್ಲ, ಜವಾಬ್ದಾರಿಗಳನ್ನ ಮರಿತಾ ಇದ್ದಾರೆ ಅಂತ. ನಾವು ಅವ್ರಿಗೆ ಬದುಕೋ ದಾರಿ ತೋರಿಸ್ಬೇಕು ಅಂತ ತಾನೆ ಫ್ಯಾಕ್ಟ್ರಿ ಓಪನ್ ಮಾಡಿದ್ದು. ಜಯ ಎಷ್ಟು ಕಷ್ಟಪಟ್ಟು ಫ್ಯಾಕ್ಟ್ರಿ ಓಪನ್ ಮಾಡಿಸಿದಾಳೆ. ಅವಳ ಹತ್ರ ಇರೋ ಒಡವೆಗಳನ್ನೆಲ್ಲ ಅಡ ಇಟ್ಲು ಆ ಫ್ಯಾಕ್ಟ್ರಿ ಮಿಷಿನ್ಗಳಿಗೋಸ್ಕರ. ಯಾಕತ್ತೆವ್ರೆ ಈ ರೀತಿ ಮಾಡ್ಬಿಟ್ರಲ್ಲ ನೀವು? ಮುಂಚೆನಾದ್ರೂ ತಿಳಿಸಿದ್ರೆ ನಾವು ಬೇಗ ಬಂದು ಎಲ್ಲರಿಗೂ ಬುದ್ಧಿ ಹೇಳ್ತಾ ಇದ್ವಿ. ಹೌದೋಳಿ, ಅಂದ್ರೆ ನಾನೇ ಹೇಳಿದ್ದು ಮ್ಯಾನೇಜರ್ ಹತ್ರ ನಿಮಗೆ ಹೇಳ್ಬೇಡಿ ಅಂತ. ಅದೇ ಯಾಕೆ ಚಿಕ್ಕಮ್ಮ ಹಿಂಗ್ ಮಾಡಿದ್ರಿ? ಹಂಗಲ್ಲ ಕಣಮ್ಮ ಜಯ, ನೀವ್ ಯಾವಾಗೆಲ್ಲ ತೊಂದ್ರೆಲಿದ್ರಲ್ಲ, ನೀವ್ ಅದೆಲ್ಗೋ ಹೋಗಿದ್ವಿ ಪಾರಿಂಗೆ, ಅಲ್ಲಿಂದ ಅದ್ ಯಾವಳ ಬಂದಿದ್ಲು, ಅವಳಿಂದ ಏನೇನೋ ತೊಂದರೆ ಆಗ್ತಿದೆ ಅಂತ ಹೇಳಿದ್ದಲ್ಲ, ಅದಕ್ಕೆ ಕಣಮ್ಮ. ಅದೇ ಟೈಮ್ನಾಗೆ ಈ ಫ್ಯಾಕ್ಟ್ರಿನಾಗೆ ಗಂಡಸರು ಯಾರು ಬರ್ದಂಗಾಗಿದ್ರು. ಮೊದ್ಲೆಲ್ಲ ಟೆನ್ಷನ್ ಆಗಿರ್ತೀರಾ, ಇದು ಎಲ್ಲ ಯಾಕೆ ಸುಮ್ಮನೆ ತಲೆ ಬಿಸಿ ಮಾಡೋದು ಅಂತ ನಾನು ಹೇಳ್ಬೇಡ ಅಂತ ಹೇಳ್ಬಿಟ್ಟೆ. ಹಾಗಲ್ಲ ಚಿಕ್ಕಮ್ಮ, ನಮ್ದು 1000 ಇರುತ್ತೆ, ಹಾಗಂತ ಕಷ್ಟಪಟ್ಟು ಓಪನ್ ಮಾಡಿದೀವಿ ಉಪ್ಪಿನಕಾಯಿ ಫ್ಯಾಕ್ಟ್ರಿನ. ಅದು ಲಾಸ್ ಆದ್ರೆ ಯಾರಿಗೆ ಹೇಳಿ ನೋವಾಗೋದು? ನಮಗೆ ತಾನೆ. ಅದು ಸರಿ ಚಿಕ್ಕಮ್ಮ, ಯಾಕೆ ಗಂಡಸರು ಯಾರು ಬರ್ತಾ ಇಲ್ಲ ವಿಚಾರಿಸಿದ್ರ ನೀವು? ನಾನು ವಿಚಾರಿಸ್ದೆ ಕಣವ, ಅದ್ ಯಾಕೆ ಗೊತ್ತಿಲ್ವಾ ಅವು? ನನಗಂತೂ ಒಂದು ಗೊತ್ತಿಲ್ಲ. ಅವ್ರ ಎಂಡ್ರಗಳನ್ನ ಕೇಳಿದ್ರೆ ನಂಗೆ ಏನು ಗೊತ್ತಿಲ್ಲ ಶಾರದಾಜಿ ಅಂತಾರೆ. ನನ್ನ ಫ್ರೆಂಡ್ಗಳ ಜೊತೆ ಹೋಗ್ತೀನಿ ಅಂತ ಹೋಗ್ತಾರೆ, ರಾತ್ರಿಗೆ ಬರ್ತಾರೆ. ಎಲ್ಲಿ ಹೋಗ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಅಂತಾರೆ. ಹೌದಾ ಅಜ್ಜಿ? ಹಾಗಾದ್ರೆ ಒಂದು ಕೆಲಸ ಮಾಡ್ಬೇಕು. ನಾಳೆ ನಾನು ಲಕ್ಷ್ಮಿ ಅಮ್ಮ ಅಪ್ಪ 4 ಜನ ಅವ್ರವ್ರ ಮನೆಗೆ ಹೋಗ್ಬಿಟ್ಟು ಏನ್ ಸಮಸ್ಯೆ ಅಂತ ಕೇಳ್ಬೇಕು. ಸರಿ ಕಣ್ರಪ್ಪ, ಹಂಗೆ ಮಾಡ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನ್ ನಿಮ್ಮ ಜಯ, ನಾನ್ ನಿಮ್ಮ ಲಕ್ಷ್ಮಿ. ಫ್ರೆಂಡ್ಸ್, ನಾವು ಹಿಂದಿನಂತೆ ದಿನಕ್ಕೆ 3 ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀವಿ. ಹಾ ಹೌದು ಫ್ರೆಂಡ್ಸ್, ದಿನಕ್ಕೆ 3 ವಿಡಿಯೋ. ಟೈಮಿಂಗ್ಸ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಬೆಳಿಗ್ಗೆ 7 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ, ಮತ್ತೆ ಸಂಜೆ 6:30 7 ಗಂಟೆ ಒಳಗೆ. ನೋಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ ಟೈಮಿಂಗ್ಸು. ಬೆಳಗ್ಗೆ 7 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ, ಸಂಜೆ ಮತ್ತೆ 6:30 7 ಗಂಟೆ ಒಳಗೆ. ಯಾಕೆ ಸಂಜೆ 6:30 7 ಗಂಟೆ ಒಳಗೆ ಅಂತ ಹೇಳ್ತೀನಿ ಅಂದ್ರೆ, ಹೆಚ್ಚು ಕಮ್ಮಿ ಆಗಬಹುದು. 6:30 ತಪ್ಪಿದ್ರೆ 7, ಅದಕ್ಕೆ ಹಾಗೆ ಹೇಳಿದೆ. ದಯವಿಟ್ಟು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಹಾಕುವಂಥ ವಿಡಿಯೋಸ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಶೇರ್ ಮಾಡಿ. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈ ನಿಮ್ಮನೆ ಲಕ್ಷ್ಮಿಗೆ ಸಪೋರ್ಟ್ ಮಾಡ್ತೀರಾ ಅಲ್ವಾ? ಸಪೋರ್ಟ್ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾವೊಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿನ ಮಾಡ್ಬಿಟ್ಟು ಹಾಕ್ತಾ ಇದ್ದೀವಿ. ದಯವಿಟ್ಟು ಹೊಸದಾಗಿ ನೋಡ್ತಿರೋರು ಹಳೆ ವಿಡಿಯೋಸ್ನ ನೋಡ್ಕೊಂಬರೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ, ತಪ್ಪದೇ ನೋಡಿ. ಅಲ್ಲಿವರೆಗೂ ಬಾಯ್.